ಚುನಾವಣಾ ಆಯೋಗ ಬಿಜೆಪಿಗೆ ಗೆಲುವನ್ನು ತಂದುಕೊಡಬೇಕು ಅಂತ ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಸಭೆಯನ್ನು ಕರೆದಿತ್ತು ಚುನಾವಣಾ ಆಯೋಗ. ಅದಕ್ಕೆ ಎಲ್ಲ ವಿರೋಧ ಪಕ್ಷಗಳು ಗೈರಾಗೋದ್ರ ಮುಖಾಂತರ ಆ ಸಭೆಯೇ ರದ್ದಾಗಿ ಹೋಗಿದೆ. ಈ ವಕ್ಫ್ ಬೋರ್ಡ್ನ ತಿದ್ದುಪಡಿ ಮಾಡಿ ಇವಾಗ ಏನು ಕಾನೂನನ್ನು ಮಾಡಿದ್ದಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ. ಈ ಕಾನೂನನ್ನು ನಾವು ಡಸ್ಟ್ಬಿನ್ಗೆ ಹಾಕ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಲ್ಲದೆ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿ ನಿಮ್ಮಲ್ಲಿರುವಂಥ ಹಲವಾರು ಜನರ ಒಂದು ಹೆಸರುಗಳು ಬಿಟ್ಟು ಹೋಗುವಂಥ ಸಂಭವ ಇದೆ. ನಿಮ್ಮ ಮನೆಗಳಿಗೆ ಬಂದರೆ ಯಾರು ಮಾಹಿತಿಗಳನ್ನು ಕೊಡಬೇಡಿ ಅಂತ ಹೇಳುವಂಥ ವಿಷಯವನ್ನು ಈತ ಹರಿಬಿಟ್ಟಿದ್ದ. ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿದ್ರು ಅಂದರೆ, ಚುನಾವಣಾ ಆಯೋಗ ಹಿಂಬದಿಯ ಬಾಗಿಲಿನಿಂದ NRCಯನ್ನು ಜಾರಿಗೆ ತಗೊಂಡ್ಬರ್ತಾ ಇದೆ ಅಂತ ಹೇಳಿ. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಓಲೈಕೆಯ ರಾಜಕಾರಣಕ್ಕೆ ಬಿದ್ದು ಅನಧಿಕೃತ ವಲಸೆಗಾರರಿದ್ದಾರಲ್ಲ, ಇವರು ಅಕ್ರಮ ವಲಸಿಗರ ಬೆನ್ನಿಗೆ ನಿಂತಿದ್ದಾರೆ. ಇವರು ಹೆಂಗೆ ಇವರ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೆ ಇವರ ಹಕ್ಕುಗಳನ್ನು ಚಲಾಯಿಸುತ್ತಾರೋ ಹಂಗೇನೆ ಸ್ವಾಯತ್ತ ಸಂಸ್ಥೆಯಾದಂಥ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ಸಕ್ರಮ ಮತದಾರರು ಮಾತ್ರ ಇರಬೇಕು ಅಂತ ಕಾರ್ಯಾಗಾರವನ್ನು ಮಾಡಬಾರ್ದಾ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ್ರೆ ಇಂಡಿ ಮೈತ್ರಿಕೂಟಕ್ಕೆ ಯಾಕೆ ಮೈಯೆಲ್ಲ ಉರಿಯಾಗುತ್ತೆ ಅನ್ನುವಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಇವತ್ತು ವಿವರಿಸೋನಿದ್ದೇನೆ. ಸ್ನೇಹಿತರೆ, ಬಿಹಾರದಲ್ಲಿ ಚುನಾವಣೆ ಬರಲಿಕ್ಕಿದೆ, ವಿಧಾನಸಭಾ ಚುನಾವಣೆ ಬರಲಿಕ್ಕಿದೆ. ಹಾಗಾಗಿ ಅಲ್ಲಿ 2003ನೇ ಇಸವಿಯಲ್ಲಿ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗಿತ್ತು. ಹಾಗಾಗಿ ಇವಾಗ ಚುನಾವಣಾ ಆಯೋಗ ಏನು ಮಾಡಿದೆ ಅಂತ ಹೇಳಿದ್ರೆ, ಬಿಹಾರದಲ್ಲಿರುವಂಥ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಸರಿಸುಮಾರು 3 ಕೋಟಿ ಜನರ ದಾಖಲಾತಿಗಳು ಸರಿಯಾಗಿಲ್ಲ. ಹಾಗಾಗಿ ಅದನ್ನು ನೀವೆಲ್ಲರೂ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳುವಂಥ ವಿಷಯವನ್ನು ಇಟ್ಟಿದೆ. ಹೇಳಿ ಕೇಳಿ ಬಿಹಾರದಲ್ಲಿ ಸರಿಸುಮಾರು 7.5 ಕೋಟಿಗೂ ಹೆಚ್ಚಿನ ಮತದಾರರು ಇದ್ದಾರೆ. ಹಾಗಾಗಿ ಇದರಲ್ಲಿ 3 ಕೋಟಿ ಜನರ ದಾಖಲಾತಿಗಳು ಸರಿ ಇಲ್ಲ ಅನ್ನುವಂತಹ ಅನುಮಾನ ಚುನಾವಣಾ ಆಯೋಗಕ್ಕೆ ಬಂದಿದೆ. ಹಾಗಾಗಿ ಈ ಮತಪಟ್ಟಿಯ ಪರಿಷ್ಕರಣೆಯನ್ನು ಮಾಡ್ತಾ ಇರೋದು. ಆದರೆ ಇದನ್ನು ಇಟ್ಕೊಂಡು ಇವತ್ತು ಇಂಡಿ ಮೈತ್ರಿಕೂಟದವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ BJPಗೆ ಗೆಲುವನ್ನು ತಂದುಕೊಡಬೇಕು ಅಂತ ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿರ್ತಕ್ಕಂಥದ್ದು. ಜುಲೈ 2ನೇ ತಾರೀಕಿಗೆ ಒಂದು ಬೈಠಕನ್ನು ಕರೆದಿದ್ರು, ಅಂದರೆ ಒಂದು ಸಭೆಯನ್ನು ಕರೆದಿತ್ತು ಚುನಾವಣಾ ಆಯೋಗ. ಅದಕ್ಕೆ ಎಲ್ಲ ವಿರೋಧ ಪಕ್ಷಗಳು ಗೈರಾಗೋದ್ರ ಮುಖಾಂತರ ಆ ಸಭೆಯೇ ರದ್ದಾಗಿ ಹೋಗಿದೆ. ಹಾಗಾಗಿ ಇವಾಗ ಚುನಾವಣಾ ಆಯೋಗ ನಮ್ಮ ನಿಲುವಿನಲ್ಲಿ ಯಾವುದೇ ವಿಧವಾದಂಥ ವಾಪಸಾತಿ ಇಲ್ಲ, ನಾವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳುವಂಥ ವಿಚಾರವನ್ನು ಮುಂದೆ ಇಟ್ಟಿದೆ. ಈಗ ನಾವು ವಿಷಯಕ್ಕೆ ಬರೋಣ. ನೋಡಿ, ಇತ್ತೀಚೆಗೆ ಬಿಹಾರದ ಪಾಟ್ನಾದಲ್ಲಿ ಒಂದು ರ್ಯಾಲಿ ನಡೆಯುತ್ತೆ. ವಕ್ಫ್ ಬೋರ್ಡ್ನ ಒಂದು ತಿದ್ದುಪಡಿ ಏನಿದೆ ಅದು ಇವಾಗ ಕಾನೂನಾಗಿದೆಯಲ್ಲ, ಅದನ್ನು ವಾಪಸ್ ತೊಗೊಬೇಕಂತ. ಇದನ್ನು ಯಾವುದೇ ರಾಜಕೀಯ ಪಕ್ಷ ಆಯೋಜನೆ ಮಾಡಿರಲಿಲ್ಲ. ಇದನ್ನು ಮಾಡಿದವರು ಇಮಾರತೆ ಶರಿಯಾ ಅನ್ನುವಂಥ ಒಂದು ಮುಸ್ಲಿಂ ಸಂಘಟನೆ. ಇಲ್ಲಿ ಲಕ್ಷಾಂತರ ಜನ ಮುಸಲ್ಮಾನರು ನೆರೆದಿರ್ತಾರೆ. ಆ ಒಂದು ವೇದಿಕೆಯ ಮೇಲೆ ತೇಜಸ್ವಿ ಯಾದವ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಏನಂತ ಕೊಟ್ಟಿದ್ದ ಅಂತ ಹೇಳಿದ್ರೆ, ಈತನಿಗೆ ದೇಶದ ಭವಿಷ್ಯವೂ ಮುಖ್ಯವಲ್ಲ, ದೇಶದ ಭದ್ರತೆಯೂ ಮುಖ್ಯವಲ್ಲ, ಆದರೆ ಮತಾಂಧತೆಯ ಮೇಲೆ ಕುರ್ಚಿ ಹಿಡಿಬೇಕು ಅನ್ನೋದು ಈತನ ಒಂದು ಓಲೈಕೆಯ ರಾಜಕಾರಣದ ಮೇಲೆ ಕುರ್ಚಿ ಹಿಡಿಬೇಕನ್ನೋದು ಈತನ ದೃಷ್ಟಿಕೋನ ಇದ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಈತ ಏನಂತ ಉಚ್ಚಾರಣೆ ಮಾಡಿದ್ದ ಅಂತ ಹೇಳಿದ್ರೆ, ಈ ವಕ್ಫ್ ಬೋರ್ಡ್ನ ತಿದ್ದುಪಡಿ ಮಾಡಿ ಇವಾಗ ಏನು ಕಾನೂನನ್ನು ಮಾಡಿದ್ದಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ. ಈ ಕಾನೂನನ್ನು ನಾವು ಡಸ್ಟ್ಬಿನ್ಗೆ ಹಾಕ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಲ್ಲದೆ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿ ನಿಮ್ಮಲ್ಲಿರುವಂಥ ಹಲವಾರು ಜನರ ಒಂದು ಹೆಸರುಗಳು ಬಿಟ್ಟು ಹೋಗುವಂಥ ಸಂಭವ ಇದೆ. ನಿಮ್ಮ ಮನೆಗಳಿಗೆ ಬಂದರೆ ಯಾರು ಮಾಹಿತಿಗಳನ್ನು ಕೊಡಬೇಡಿ ಅಂತ ಹೇಳುವಂಥ ವಿಷಯವನ್ನು ಈತ ಹರಿಬಿಟ್ಟಿದ್ದ. ಇದಾದ ಮೇಲೆ ಇದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದಂತಹ ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿದ್ರು ಅಂದರೆ, ಚುನಾವಣಾ ಆಯೋಗ ಹಿಂಬದಿಯ ಬಾಗಿಲಿನಿಂದ NRCಯನ್ನು ಜಾರಿಗೆ ತಗೊಂಡ್ಬರ್ತಾ ಇದೆ ಅಂತ ಹೇಳುವಂಥ ವಿಷಯವನ್ನು ಇಟ್ಟರು. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ ಅಖಿಲೇಶ್ ಯಾದವ್ ಸುಮ್ಮನೆ ಇರ್ತಾರ? ಆತ ಈಗಾಗಲೇ ಮುಂಬರುವ 2029ಕ್ಕೋ 28ಕ್ಕೋ ಉತ್ತರ ಪ್ರದೇಶದಲ್ಲಿ ಏನು ಚುನಾವಣೆ ಬರುತ್ತೆ, ಅದಕ್ಕೆ ಈಗಾಗಲೇ ಪ್ರಚೋದನೆಯನ್ನು ಕೊಡುವಂಥ ಕೆಲಸಗಳಿಗೆ ಕೈ ಹಾಕಿರ್ತಕ್ಕಂಥದ್ದು. ಹೇಳಿ ಕೇಳಿ ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆವಾಗ ಒಂದು ಆಪಾದನೆಯನ್ನು ಮಾಡಿದರು. ಇಷ್ಟು ದಿನ ಏನು ಮಾಡ್ತಾಯಿದ್ರು ಇವರೆಲ್ಲ, ಇವ್ರು ಗೆದ್ದಾಗ ಮಾತ್ರ EV ಮಿಷಿನ್ಗಳು ಚೆನ್ನಾಗಿರುತ್ತೆ, ಅಂದರೆ
ಇದು ನಾವು ವಿದ್ಯುನ್ಮಾನ ಮತಯಂತ್ರ ಇದೆಯಲ್ಲ, ಮತಯಂತ್ರಗಳು ಕರೆಕ್ಟಾಗಿರ್ತವೆ ಇವರು ಎಲ್ಲೆಲ್ಲಿ ಗೆದ್ದಿರ್ತಾರೋ ಅಲ್ಲಿ. ಆದರೆ ಇವರೇನಾದರೂ ಚುನಾವಣೆಯಲ್ಲಿ ಸೋತೋಗ್ಬಿಟ್ರೆ ಆವಾಗ ಚುನಾವಣಾ ಆಯೋಗದ ಮೇಲೆ ಆಪಾದನೆಯನ್ನು ಮಾಡೋದ್ರ ಮುಖಾಂತರ ಮತಯಂತ್ರಗಳು ಸರಿ ಇಲ್ಲ, ಇದನ್ನು ಹ್ಯಾಕ್ ಮಾಡಲಾಗಿದೆ ಅನ್ನೋ ವಿಚಾರಗಳನ್ನು ತೇಲ್ಬಿಡ್ತಾಯಿದ್ರು. ಹಾಗಾಗಿ ಇವಾಗ ಚುನಾವಣಾ ಆಯೋಗ ಸರಿಯಾಗಿ ಚೀಮಾರಿಯನ್ನು ರಾಹುಲ್ ಗಾಂಧಿ ಅವ್ರಿಗೆ ಹಾಕಿ ನೋಟಿಸ್ಗಳನ್ನು ಕೊಟ್ಟ ಮೇಲೆ ಈಗ ಮತದಾರರ ಪಟ್ಟಿ ಏನಿದೆಯಲ್ಲ ಅದರಲ್ಲಿ ಅಕ್ರಮಗಳನ್ನು ಎಸಗಲಾಗ್ತಾ ಇದೆ, BJPಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಇವಾಗ ದೇಶದಾದ್ಯಂತ ಉಯಿಲನ್ನು ಎಬ್ಬರಿಸ್ತಾ ಇರೋದು. ಹಾಗಾಗಿ ನಾವು ನೋಡಬೇಕಿಲ್ಲಿ ಚುನಾವಣಾ ಸಂಸ್ಥೆ ಅಂತ ಹೇಳ್ತಕ್ಕಂಥದ್ದು ಯಾವುದೇ ರಾಜಕೀಯ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಾ ಅಥವಾ ಸಾಂವಿಧಾನಿಕವಾಗಿ ಸ್ವಾಯತ್ತತೆಯನ್ನು ಹೊಂದಿರುವಂಥ ಒಂದು ಸಂಸ್ಥೆ ಆಗಿದೆಯಾ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸಂವಿಧಾನದ 326ನೇ ವಿಧಿಯ ಅನ್ವಯ ಏನಾಗುತ್ತೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ ಒಂದು ಹಕ್ಕನ್ನು ನೀಡಲಾಗಿದೆ. ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆ್ಯಕ್ಟ್ 1950. ಇದರ ಅನ್ವಯ ಏನಾಗುತ್ತೆ ಅಂತ ಹೇಳಿದ್ರೆ 1950ನೇ ಇಸ್ವಿಯಿಂದ ಯಾರ್ಯಾರು ಭಾರತದಲ್ಲಿ ವಾಸ ಮಾಡ್ತಾರೋ ಅವರ ಪೋಷಕರು ಅಂದರೆ ತಂದೆ ತಾಯಿಯ ದಾಖಲಾತಿಗಳನ್ನು ಕೊಟ್ಟು ನಿಮ್ಮದನ್ನು ಸ್ಪಷ್ಟನೆಯನ್ನು ಮಾಡ್ಕೊಳ್ಳಿ ಅಂತ. ಮತ್ತು 1987ನೇ ಇಸ್ವಿಯ ನಂತರ ಯಾರು ಜನ್ಮವನ್ನು ತಾಳಿದ್ದಾರೆ ಅವರ ತಂದೆ ಅಥವಾ ತಾಯಿಯಲ್ಲಿ ಒಬ್ಬರಾದರೂ ಕೂಡ ಭಾರತೀಯರಾಗಿರಬೇಕು ಅಂತ ಚುನಾವಣಾ ಆಯೋಗ ಇರೋದು. ಮತ್ತು ಭಾರತೀಯರು ಅಲ್ಲದೇ ಇರತಕ್ಕಂಥವ್ರು ಮತದಾನವನ್ನು ಮಾಡಲಿಕ್ಕೆ ಅರ್ಹತೆ ಹೊಂದಿಲ್ಲ. ಮತ್ತು 18 ವರ್ಷಕ್ಕೆ ಕೆಳಗಡೆ ಇರತಕ್ಕಂಥವ್ರು ಮತದಾನವನ್ನು ಮಾಡಲಿಕ್ಕೆ ಅರ್ಹತೆ ಇಲ್ಲ. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಲವಾರು ಮೃತರ ಹೆಸರುಗಳಿರುತ್ತೆ. ಕೆಲವರು 2-3 ಕಡೆಗೆ ನೋಂದಾವಣಿಯನ್ನು ಮಾಡ್ಕೊಂಡಿರ್ತಾರೆ, ಮತ್ತು ಕೆಲವರು ಆ ಪ್ರದೇಶಗಳನ್ನೇ ಬಿಟ್ಟು ಬೇರೆ ಕಡೆಗೆ ಹೋಗಿರ್ತಾರೆ. ಹಾಗಾಗಿ ಕಾಲಕಾಲಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಕ್ಕಂಥದ್ದು ಅತ್ಯಗತ್ಯ. ಅದಲ್ದಿರ ಇನ್ನೊಂದು ಆ್ಯಕ್ಟು ಚುನಾವಣೆ ಆಯೋಗಕ್ಕೆ ಪೂರಕವಾಗಿ ಇದೆ, ಸ್ಪೆಷಲ್ ಇಂಟೆನ್ಷನ್ ರಿವಿಷನ್ ಅಂತ. ಈ 2 ಕಾನೂನುಗಳ ಅನ್ವಯ ಇವತ್ತು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿರತಕ್ಕಂಥದ್ದು. ಆದರೆ ಇಲ್ಲಿ ಹೇಳಿ ಕೇಳಿ ಇಂಡಿ ಮೈತ್ರಿಕೂಟ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲವೋ ಅನ್ನುವಂತಹ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನ ಪಂಜಾಬಲ್ಲಿ ಅಡಗಿ ಕೂತ್ಕೊಂಡಿದ್ದಂಥ ಕೇಜ್ರಿವಾಲ್ ಅವ್ರು ಬಂದ್ಬಿಟ್ಟು ಗುಜರಾತ್ನ ಚುನಾವಣೆಯ ನಂತರ ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮದು ಕಾಂಗ್ರೆಸ್ನ ಜೊತೆಯಲ್ಲಿ ಯಾವುದೇ ಮೈತ್ರಿ ಇಲ್ಲ, ಮುಂಬರುವ ಗುಜರಾತ್ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವಾಗ ಬಿಹಾರದಲ್ಲಿ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ RJD ಮತ್ತು ಕಾಂಗ್ರೆಸ್ ಎರಡೂ ಕೂಡ ಮೈತ್ರಿಯನ್ನು ಹೊಂದಿದ್ದೇ ಆಗಿದ್ದರೆ RJDಯ ಒಂದು ಯಾವುದೇ ಒಂದು ಸಲಹೆ ಸೂಚನೆಗಳನ್ನು ಪಡೆದೇ ಯಾವುದೇ ಮೈತ್ರಿಯನ್ನು ಕೂಡ ಮಾಡಿಕೊಳ್ಳದೆ ರಾಹುಲ್ ಗಾಂಧಿ ಅವರು ಸ್ಯಾನಿಟರಿ ಪ್ಯಾಡ್ ಮೇಲೆ ತಮ್ಮ ಚಿತ್ರವನ್ನು ಹಾಕ್ಕೊಂಡು ಯಾಕೆ ವಿತರಣೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಹಾಗಾಗಿ ಈ ಮೈತ್ರಿಕೂಟ ಇದೆಯೋ ಇಲ್ಲೋ ಅನ್ನೋದೇ ಸ್ಪಷ್ಟತೆ ಇಲ್ಲ ಇಂಡಿ ಮೈತ್ರಿಕೂಟದಲ್ಲಿ. ಆದರೆ ಚುನಾವಣಾ ಆಯೋಗದ ಮೇಲೆ ಬಟ್ಟು ತೋರಿಸೋದನ್ನು ಮಾತ್ರ ಈ ಇಂಡಿ ಮೈತ್ರಿಕೂಟದವರು ಬಿಡ್ತಾ ಇಲ್ಲ. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ ಓಲೈಕೆಯ ರಾಜಕಾರಣಕ್ಕೆ ಬಿದ್ದು ಅನಧಿಕೃತ ವಲಸೆಗಾರರಿದ್ದಾರಲ್ಲ ಇವರು ಅಕ್ರಮ ವಲಸಿಗರ ಬೆನ್ನಿಗೆ ನಿಂತಿದ್ದಾರ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ಇವಾಗ ಸರಿಸುಮಾರು 3 ಕೋಟಿ ಜನರು ಏನಿದ್ದಾರೆ ಬಿಹಾರದಲ್ಲಿರೋರು ಇವರು ದಾಖಲಾತಿಗಳನ್ನು ಕೊಡಬೇಕು. ಕೇವಲ ಪೌರತ್ವದ ದಾಖಲಾತಿಗಳನ್ನು ಕೇಳ್ತಾ ಇಲ್ಲ, ಶಾಲಾ ದಾಖಲಾತಿಗಳನ್ನು ಕೇಳ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ, ಪ್ಯಾನ್ ಕಾರ್ಡ್ ಕೇಳ್ತಾ ಇದ್ದಾರೆ, DL ಕೇಳ್ತಾ ಇದ್ದಾರೆ. ಸರ್ಕಾರದ ಯಾವುದಾದ್ರೂ ದಾಖಲಾತಿಯನ್ನು ಕೊಟ್ಟು ನೀವು ಸ್ಪಷ್ಟೀಕರಣವನ್ನು ಕೊಟ್ಟು ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂಥ ಒಂದು ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ್ರೆ ಇವ್ರಿಗೆಲ್ಲ ಯಾಕೆ ಗೊಂದಲ ಸೃಷ್ಟಿಯಾಗುತ್ತೆ, ಯಾಕೆ ಇವರು ಈ ರೀತಿಯಾದ ಒಂದು ಕೆಟ್ಟ ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಂಗಂದರೆ ಇವರು ಹೆಂಗೆ ಇವರ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೆ ಇವರ ಹಕ್ಕುಗಳನ್ನು ಚಲಾಯಿಸುತ್ತಾರೋ ಹಾಗೇ ಸ್ವಾಯತ್ತ ಸಂಸ್ಥೆಯಾದಂಥ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ಸಕ್ರಮ ಮತದಾರರು ಮಾತ್ರ ಇರಬೇಕು ಅಂತ ಕಾರ್ಯಾಗಾರವನ್ನು ಮಾಡಬಾರ್ದಾ, ಕೆಲಸವನ್ನು ಮಾಡಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನು ಈ ಇಂಡಿ ಮೈತ್ರಿಕೂಟದವ್ರ ಮುಂದೆ ನಾವೆಲ್ಲರೂ ಇಡಲೇಬೇಕಾದಂಥ ಸಂದರ್ಭ ಒದಗಿ ಬಂದಿರತಕ್ಕಂಥದ್ದು. ಹೇಳಿ ಕೇಳಿ ಈ ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ, ಈ ದೆಹಲಿಯ ಕೆಲವು ಭಾಗಗಳಲ್ಲೇನಿದೆ ಈ ಅಕ್ರಮ ವಲಸಿಗರ ಕಾಟ ಯಥೇಚ್ಛವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಇವರು ಅವ್ರಿಗೆ ಪ್ರಚೋದನೆಯನ್ನು ಕೊಟ್ಕೊಂಡು ಚುನಾವಣೆಗಳಲ್ಲಿ ಗೆಲ್ಲುವಂಥ ರಣತಂತ್ರವನ್ನು ಹೆಣೆದಿದ್ದಾರಾ ಅಥವಾ ಅಕ್ರಮ ವಲಸಿಗರಿಗೇನಾದರೂ
ಅನಧಿಕೃತವಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರಾ ಅನ್ನುವಂತಹ ಸ್ಪಷ್ಟ ಅನುಮಾನ ಇವಾಗ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಚುನಾವಣಾ ಆಯೋಗ ಏನು ಸಭೆಯನ್ನು ಕರೆದಿತ್ತು ಅದನ್ನು ರದ್ದು ಮಾಡಿದ ಮೇಲೆ ತನ್ನ ನಿಲುವನ್ನು ಎಲ್ಲೂ ಕೂಡ ವಾಪಸ್ ತೊಗೊಂಡಿಲ್ಲ. ನಾವು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಇವತ್ತು ಮುಂದಿಟ್ಟಿದ್ದಾರೆ. ಹೇಳಿ ಕೇಳಿ ಇವಾಗ 3 ಕೋಟಿ ಜನರಲ್ಲಿ ಸರಿಸುಮಾರು ಒಂದು 20 ಲಕ್ಷನೋ 15 ಲಕ್ಷನೋ 30 ಲಕ್ಷ ಜನರು ಅಕ್ರಮ ವಲಸಿಗರು ಇದ್ದರೆ ಅದರಿಂದ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೋ ಇಲ್ವೋ ಅನ್ನೋಂಥ ಪ್ರಶ್ನೆಯನ್ನು ನೀವೇ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾವು ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ನಡೆದಂಥ ಚುನಾವಣೆಯಲ್ಲಿ ನೋಡಿದ್ದೇವೆ, ಕೇವಲ 1 ಮತ 100 ಮತ 1000 ಮತದ ಅಂತರದಲ್ಲಿ ಚುನಾವಣೆಯ ಫಲಿತಾಂಶಗಳೇ ಬೇರೆ ರೀತಿಯಾಗಿ ಬದಲಾವಣೆ ಆಗಿದ್ದನ್ನು ನಾವು ನೋಡಿದ್ದೀವಿ. ರಾಹುಲ್ ಗಾಂಧಿ ಅವರು ಕೂಡ ಒಂದು ಪ್ರಶ್ನೆಯನ್ನು ಎತ್ತಿದ್ರು, ನೀವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮತಯಂತ್ರಗಳ ಮೇಲೆ ಆಪಾದನೆಯನ್ನು ಏನು ಮಾಡ್ತಾಯಿದ್ರು, ಅದಾದಮೇಲೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ 60 ಲಕ್ಷ ಜನರ ಸೇರ್ಪಡೆ ಆಗೋಗಿದೆ. ಅದು ಹಿಮಾಚಲ ಪ್ರದೇಶದ ಮತದಾರರ ಪಟ್ಟಿಗೆ ಸಮವಾಗಿರುವಷ್ಟು ಜನ ಈ 6 ತಿಂಗಳು ವರ್ಷದ ಅವಧಿಯಲ್ಲಿ ಹೇಗೆ ಸೇರ್ಪಡೆಯಾದರು, ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳುವಂತಹ ಮತ್ತು ಚುನಾವಣೆ ನಡೆದ ನಂತರದಲ್ಲಿ ಬರುವಂತಹ ಮತದಾನ ಏನಾಗಿರುತ್ತೆ ಅದರ ಅಂಕಿ ಅಂಶಗಳಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳುವಂಥ ಆಪಾದನೆಯನ್ನು ಮಾಡ್ತಾ ಇದ್ರಲ್ಲ. ಹಾಗಾಗಿ ಈಗ ಚುನಾವಣಾ ಆಯೋಗ ತನ್ನ ಹಕ್ಕನ್ನು ಚಲಾಯಿಸಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಚುನಾವಣಾ ಆಯೋಗ ಯಶಸ್ವಿಯಾಗಲಿ, ಯಾರ್ಯಾರು ಅಕ್ರಮ ಮತದಾರರಿದ್ದಾರೋ ಅವರ ಹೆಸರನ್ನು ಮತಪಟ್ಟಿಯಿಂದ ಹೊರಗಡೆ ಹಾಕಿ ಚುನಾವಣೆ ಸುಲಲಿತವಾಗಿ ಸಕ್ರಮವಾಗಿ ನಡೆಯುವಂತೆ ಮಾಡಿ ಒಂದು ಸ್ಪಷ್ಟವಾದಂಥ ಪ್ರಜಾತಂತ್ರ ವ್ಯವಸ್ಥೆಗೆ ಬುನಾದಿಯನ್ನು ಮಾಡಲಿ ಅಂತ ಹೇಳುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.